ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಹಳೆ ಹೆಗ್ಗುಡಿಲು ಗ್ರಾಮದ ತಲೆಬಂಡೆಯಾಳದಲ್ಲಿರುವಂತಹ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ದಂತಹ ರೈತನ ಮೇಲೆ ಹುಲಿ ದಾಳಿಯನ್ನು ನಡೆಸಿ ರೈತನನ್ನು ಕೊಂದಿದೆ. ಇದರೊಂದಿಗೆ ಸರಗೂರು ತಾಲೂಕಿನಲ್ಲಿ 1 ತಿಂಗಳ ಅವಧಿಯಲ್ಲಿ ಹುಲಿ ದಾಳಿಯಿಂದ ಸಾವಿಗೀಡಾದವರ ಸಂಖ್ಯೆ 3ಕ್ಕೆ ಏರಿದೆ. ಹೀಗಾಗಿ ಈ ಭಾಗದ ಕಾಡಂಚಿನ ಜನರಲ್ಲಿ ಬಹುತೇಕ ಆತಂಕ ಹೆಚ್ಚಾಗಿದೆ. ಹಳೆ ಹೆಗ್ಗುಡಿಲು ಗ್ರಾಮದ ದಂಡನಾಯಕ ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಅವರು ಈಗ ಹುಲಿ ದಾಳಿಗೆ ಮೃತಪಟ್ಟಿರುವಂಥದ್ದು. ಅವರಿಗೆ ಪತ್ನಿ ಹಾಗೂ ಪುತ್ರಿಯರು ಇದ್ದಾರೆ. ಅವರಲ್ಲಿ ಇಬ್ಬರು ಶಾಲಾ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ದಂಡನಾಯಕ ಅವರು ಅವರ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ನುಗು ಅರಣ್ಯ ಪ್ರದೇಶ ಹಾಗೆ ಮೊಳೆಯೂರು ಅರಣ್ಯ ಪ್ರದೇಶದ ನಡುವೆ ಜಮೀನು ಇತ್ತು ಅವರದು. ಶುಕ್ರವಾರ ಬೆಳಿಗ್ಗೆ ಅಂದಾಜು ಸುಮಾರು 8:30 ಸುಮಾರಿನಲ್ಲಿ ಅವರು ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ರು. ಆಗ ಅವರ ಮೇಲೆ ಹುಲಿ ದಾಳಿಯನ್ನು ನಡೆಸಿ ಅವರ ಮೇಲೆ ನಿಂತಿತ್ತು ಅಂಥೇಳಿ ಪಕ್ಕದ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಶಂಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಹುಲಿ ನನ್ನತ್ತ ನೋಡ್ತಾ ಇದ್ದಂತೆ ನಾನು ಓಡಿ ಹೋಗಿ ತಪ್ಪಿಸಿಕೊಂಡೆ. ಕೆಲ ಸಮಯದ ಬಳಿಕ ಗ್ರಾಮಸ್ಥರೊಂದಿಗೆ ಅಲ್ಲಿ ಹೋಗಿ ನೋಡಿದಾಗ ಹುಲಿ ಮೃತದೇಹವನ್ನು ಆನೆಕಂದಕಕ್ಕೆ ಎಳೆದೊಯ್ದಿತ್ತು ಎಂದು ಅವರು ಹೇಳಿದ್ದಾರೆ. ಈ ಸಂಬಂಧ ಘಟನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದಂತಹ ಮೊಳೆಯೂರು RFO ಅಮೃತ ಹಾಗೂ ಸಿಬ್ಬಂದಿಗೆ ಮೃತ ಕುಟುಂಬದ ಮಹಿಳೆಯರು ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ. ಪದೇ ಪದೇ ಹುಲಿ ದಾಳಿ ನಡೆಸ್ತಾ ಇದ್ದರೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಗ್ರಾಮದಲ್ಲಿ ಹುಲಿ ಹೆಜ್ಜೆ ಇರುವ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಬೋನನ್ನು ಇಟ್ಟಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಬಂದಂತಹ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಅವರನ್ನು ರಕ್ಷಿಸಿದಂಥ ಪೊಲೀಸರು ತಮ್ಮ ಜೀಪ್ನಲ್ಲಿ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸ್ಥಳಕ್ಕೆ HD ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು ಅವರು ಭೇಟಿಯನ್ನು ನೀಡಿದರು. ಕುಟುಂಬದವರಿಗೆ ಸಾಂತ್ವನವನ್ನು ಕೂಡ ಹೇಳಿದರು. ಇನ್ನು ಸರಗೂರು ತಾಲೂಕಿನಲ್ಲಿ ಹುಲಿ ದಾಳಿಯಿಂದ ಈ ಹಿಂದೆ ಬೆನ್ನೇಗೆರೆ ಗ್ರಾಮದ ರಾಜಶೇಖರ್ ಹಾಗೆ ಕೂಡಗಿ ಗ್ರಾಮದ ರೈತ ದೊಡ್ಡನಿಂಗಯ್ಯ ಮೃತಪಟ್ಟಿದ್ದರು. ಜಮೀನಿನಲ್ಲಿ ಹತ್ತಿ ಬಿಡಿಸ್ತಾ ಇದ್ದಂತಹ ಬಡಗಲಪುರ ಗ್ರಾಮದ ಮಹದೇವ್ ಅವರು ಹುಲಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹುಲಿ ದಾಳಿ ತಡೆಯಲು ಶಾಶ್ವತವಾದಂತಹ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದರು. ಇನ್ನು ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಹಾಗೆ ಮಾನವ ವನ್ಯಜೀವಿ ಸಂಘರ್ಷವಿರುವಂತಹ ಕಡೆ ಚಾರಣವನ್ನು ಕೂಡಲೇ ನಿಲ್ಲಿಸಿ ಹುಲಿ ಸೆರೆ ಕಾರ್ಯಾಚರಣೆಗೆ ಸಿಬ್ಬಂದಿಯನ್ನು ನಿಯೋಜಿಸಬೇಕು ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ನೀಡಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರಿಗೆ ಲಿಖಿತ ಸೂಚನೆ ನೀಡಿರುವಂತಹ ಅವರು ಹಳೆ ಹೆಗ್ಗುಡಿಲು ಬಳಿ ವ್ಯಕ್ತಿಯೊಬ್ಬರು ಹುಲಿ ದಾಳಿಯಿಂದ ಮೃತಪಟ್ಟಿರುವುದು ತೀವ್ರ ನೋವನ್ನು ಉಂಟು ಮಾಡಿದೆ ಅಂಥೇಳಿ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮೈಸೂರು ಜಿಲ್ಲೆಯ ಸರಗೂರು ಭಾಗದಲ್ಲಿ ಬಹಳಷ್ಟು ಜನ ಹುಲಿಯ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.